ಇದು ಟ್ರಿಗ್ನೋಮೆಟ್ರಿದು 27ನೇ ವಿಡಿಯೋ. ಇದರಲ್ಲೇನು ಅಂತ ಕೊಟ್ಟವ್ರೆ, ಇದರಲ್ಲಿ ಕರೆಕ್ಟ್ ಆಪ್ಷನ್ ಚೂಸ್ ಮಾಡಬೇಕು. ಇದರಲ್ಲೇ sin 2a = 2 sin a ಇಸ್ ಟ್ರೂ ವೆನ್ a = ಯಾವ ಆ್ಯಂಗಲ್ ಇದ್ದಾಗ sin 2a ಮತ್ತು 2 sin a ಒಂದೇ ಆಗಿರ್ತದೆ ಅಂತ. ಇನ್ನೊಂದು ಇದು ಆಪ್ಷನ್ ಏನಂತ ಆಯ್ತಾ, ಇನ್ನೊಂದು ಪ್ರಾಬ್ಲಮ್ಮು ಇದು 2 tan 30 ಡಿಗ್ರಿ ಬೈ 1 ಮೈನಸ್ tan ಸ್ಕ್ವೇರ್ 30 ಡಿಗ್ರಿ ಅದು ಎಷ್ಟಾಯ್ತದೆ ಅಂತ ನೋಡಬೇಕು. ಇವಾಗ ಫಸ್ಟ್ ಇದನ್ನು ಮಾಡಬೇಕು. 2 sin a = 2 sin a ಅಂತ ಯಾವುದು ಅಲ್ಲಿ 2 sin a sin 2a = 2 sin a ಯಾವುದರಲ್ಲಿ ಇದಾಗಿರ್ತದೆ ಅಂದರೆ 1 ಡಿಗ್ರಿನ ಇವಾಗ ಕಂಡುಹಿಡಿಬೇಕು. ಅಲ್ಲಿ ಫಸ್ಟ್ ಯಾವ್ದು ಕೊಟ್ಟವ್ರೆ 0 ಡಿಗ್ರಿ. 0 ಡಿಗ್ರಿಲಿ ಏನಾಯ್ತದೆ, ಸೈನು 2 ಟೈಮ್ಸ್ ಆಫ್ 0 ಆಗಿ ಈ ಕಡೆದು ಎಷ್ಟಾಯ್ತದೆ sin 2 ಟೈಮ್ಸ್ ಆಫ್ 0 ಆಗಿ ಇದು sin 0 ಆಯ್ತದೆ. sin 0 ಡಿಗ್ರಿ ಆಯ್ತದೆ. ಇದು sin 2 sin a ಅನ್ನೋದು 2 2 ಟೈಮ್ಸ್ ಆಫ್ sin 0 ಡಿಗ್ರಿ ಆಯ್ತದೆ. sin 0 ಅಂದರೆ 0, 2 ಟೈಮ್ಸ್ ಆಫ್ 0 0. ಇದು ಈಕ್ವಲ್ ಆಯ್ತದೆ ಯಾವಾಗ ಎ ಅನ್ನೋದು 0 ಡಿಗ್ರಿ ಆದಾಗ. ಅದೇ ಥರ 30 ಡಿಗ್ರಿಯಲ್ಲಿ ನೋಡಬೇಕು. 30 ಡಿಗ್ರಿಲೇನು 2 sin 2a ಅಂದರೆ 2 ಟೈಮ್ಸ್ ಆಫ್ sin 2 ಟೈಮ್ಸ್ ಆಫ್ 30. ಇವಾಗ ಎಷ್ಟಾಯಿತು sin 2 ಟೈಮ್ಸ್ ಆಫ್ 30 ಅಂದರೆ sin 60 ಡಿಗ್ರಿ. ಇದು √3/2 ಆಯ್ತದೆ. √3/2. ಅದೇ ಇದು 2 sin a ಅಂದರೆ ಅದು 2 sin a ಎಷ್ಟಾಯ್ತದೆ 2 ಟೈಮ್ಸ್ ಆಫ್ sin 30 ಡಿಗ್ರಿ. sin 30 ಡಿಗ್ರಿಗೆ ಹಾಫು, 2 ಟೈಮ್ಸ್ ಆಫ್ ಹಾಫು ಒಂದೇ ಉಳಿಯೋದು. ಅಲ್ಲಿಗೆ ಈ ಆಪ್ಷನ್ ಇಲ್ಲ, ಬಿ ಬರೀ ಒಂದು ಸಿ ನೋಡಬೇಕು. ಇವಾಗ sin 2aಗೆ sin 2 ಟೈಮ್ಸ್ ಆಫ್ 45 ಇದಷ್ಟು sin 90 ಅದು ಒಂದು ಆಯಿತು ಇದು. ಅದೇ ಥರ 2 sin a ಅಂದರೆ 2 sin 45 ಅಂತ ಮಾಡಬೇಕು. 2 sin 45ಕ್ಕೆ 2 ಟೈಮ್ಸ್ ಆಫ್ sin 45 ಡಿಗ್ರಿ ಅಂದರೆ ಎಷ್ಟು 1/√2. 2/√2 ಅಂದರೆ ಅದು √2 ಅಂತ ಸ್ಪ್ಲಿಟ್ ಮಾಡ್ಬೋದು. ಕೊನೆಗೆ ಡಿವೈಡ್ ಆಗಿ √2 ಒಂದು ಸತಿ, √2 ಉಳಿತದೆ, √2 ಸತಿ ಅಂತ ಉಳಿದಿದಷ್ಟು √2. ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ಯಾವುದು 30 ಡಿಗ್ರಿನೂ ಆಗೋದಿಲ್ಲ, 45 ಡಿಗ್ರಿ ಅದು ಆಗೋದಿಲ್ಲ. ನೆಕ್ಸ್ಟು 60 ಡಿಗ್ರಿ ನೋಡಬೇಕು. 2 sin a ಅಂದರೆ 2 sin aಗೆ 2 ಟೈಮ್ಸ್ ಆಫ್ sin 60 ಡಿಗ್ರಿ ಅಂತ ಮಾಡಬೇಕು. ಇದು 2 ಟೈಮ್ಸ್ ಆಫ್ 60 ಡಿಗ್ರಿಗೆ √3/2, 2 √3 ಅಂತಾಯಿತು. ಅದೇ ಥರ sin 2a ಅಂದರೆ sin ಆಫ್ 2 ಟೈಮ್ಸ್ ಆಫ್ 60 ಡಿಗ್ರಿ. ಇದು sin 120 ಡಿಗ್ರಿ ಆಯಿತು. sin 120 ಡಿಗ್ರಿ ಅಂದರೆ ಸೈನು ಪಾಸಿಟಿವ್ ಆಗಿರ್ತದೆ 2ನೇ ಕ್ವಾಡ್ರೆಂಟಲ್ಲಿ. ಈ ಥರ 4 ಕ್ವಾಡ್ರೆಂಟ್ ತೆಗೆದಾಗ ಸೈನು 2ನೇ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಆಗಿರ್ತದೆ 90 ಡಿಗ್ರಿಗಿಂತ ಜಾಸ್ತಿ ಹೋದಾಗ. ಇದನ್ನು sin 180 - 60 ಅಂತ ಮಾಡ್ಬೋದು. ಅಲ್ಲಿಗೆ ಇದೇನಾಯ್ತದೆ sin 180 - 60 ಇದು sin 60 ಡಿಗ್ರಿ ಅಂತ ಆಯ್ತದೆ. sin 60 ಡಿಗ್ರಿ √3/2. ಅಲ್ಲಿಗೆ ಇದು ಆಗೋದಿಲ್ಲ, ಯಾವುದು 2 sin a sin 2a. ಹಂಗಾಗಿ ಇದೊಂದೇ ಕರೆಕ್ಟ್ ಆಪ್ಷನ್ನು, ಯಾವುದು ಎ 0 ಡಿಗ್ರಿ ಅದು. ಅದೇ ಥರ ನೆಕ್ಸ್ಟ್ ಇದನ್ನು ಮಾಡಬೇಕು. ಯಾವುದನ್ನ 2 tan 30 ಡಿಗ್ರಿ ಬೈ 1 ಮೈನಸ್ tan ಸ್ಕ್ವೇರ್ 30 ಡಿಗ್ರಿ ಅಂತ. ಇದನ್ನೇನಂತ 2 tan 30 ಡಿಗ್ರಿ ಬೈ 1 ಮೈನಸ್ tan ಸ್ಕ್ವೇರ್ 30 ಡಿಗ್ರಿ. 1 ಮೈನಸ್ tan ಸ್ಕ್ವೇರ್ 30 ಡಿಗ್ರಿ. tan 30 ಅಂದರೆ ಎಷ್ಟು 1/√3. ಹಂಗಾಗಿ ಇದನ್ನು 2 ಟೈಮ್ಸ್ ಆಫ್ 1/√3 ಹೋಲ್ ಡಿವೈಡೆಡ್ ಬೈ 1 ಮೈನಸ್ 1/√3 ಹೋಲ್ ಸ್ಕ್ವೇರು. ಇವಾಗ ಎಷ್ಟು ಉಳಿತು ಮೇಲೆ 2/√3 ಉಳಿತು. ಕೆಳಗಡೆ ಎಷ್ಟು ಉಳಿತು 1 ಮೈನಸ್ 1 ಸ್ಕ್ವೇರ್ಗೆ 1, √3 ಸ್ಕ್ವೇರ್ಗೆ √2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3. ಈಗ 2/√3 ಡಿವೈಡೆಡ್ ಬೈ 1 ಮೈನಸ್ 3 ಕೆಳಗಡೆ ಉಳಿತು, 1 ಮೇಲೆ ಬಂದಾಗ 3 ಮೈನಸ್ 1, 3 ಮೈನಸ್ 1ಕ್ಕೆ ಅದು 2 ಆಯಿತು. ಇಲ್ಲಿ ಬರಿಬೇಕಿತ್ತು ಸಿಂಪ್ಲಿಫೈ ಮಾಡುವಾಗ 2/√3 ಹೋಲ್ ಡಿವೈಡೆಡ್ ಬೈ ಮತ್ತು 2/3. ಇದು ನ್ಯೂಮರೇಟ್ರಲ್ಲಿರೋ ಡಿನಾಮಿನೇಟ್ರ್ ಕೆಳಗಡೆ ಬರ್ತದೆ, ಇದು ಡಿನಾಮಿನೇಟ್ರಲ್ಲಿರೋ ಡಿನಾಮಿನೇಟ್ರ್ ಮೇಲೆ ಹೋಯ್ತದೆ. ಹಂಗಾಗಿ 2 ಟೈಮ್ಸ್ ಆಫ್ 3/2 ಟೈಮ್ಸ್ ಆಫ್ √3. 2 ಕ್ಯಾನ್ಸಲ್ ಆಯ್ತದೆ. √3ನ √3 ಟೈಮ್ಸ್ ಆಫ್ √3 ಅಂತ ಬರಿಬೋದು. √3 ಒಂದು ಸತಿ ಹೋಗಿ √3 ಉಳಿತು.
ಇದೆಷ್ಟು ಅಂದರೆ ಇವಾಗ ಉಳಿದಿದ್ದು √3 ಇದ್ರ ಆನ್ಸರು. ಯಾವುದು √3 ಆಯ್ತದೆ ಅಂದರೆ ಇದರಲ್ಲಿ tan 60 ಡಿಗ್ರಿ ಅದೊಂದೇ √3 ಆಗೋದು. ಇದು cos 60 ಡಿಗ್ರಿ ಅಂದರೆ √3 ಹಾಫ್ ಆಯ್ತದೆ cos 60 ಡಿಗ್ರಿ. sin 60 ಡಿಗ್ರಿಗೆ √3/2 ಆಯ್ತದೆ. tan 60 ಡಿಗ್ರಿ √3 ಉಳಿತದೆ. sin 30 ಡಿಗ್ರಿ ಹಾಫ್ ಆಯ್ತದೆ. ಇದು ಸಿ, ಅದು ಎ. ಬಾಯ್.